ಅಪ್ಪು ಸರ್ ಜೊತೆಗೂ ಮಾಡಿದ್ದೀನಿ ಆಲ್ಮೋಸ್ಟ್ ಏನು ಈಗೂ ಯಶ್ ಸರ್ ಒಬ್ಬರಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಯಶ್ ಸರ್ ಅಂತೂ ನಾವು ಮುಟ್ಟಕ್ಕೆ ಆಗಲ್ಲ. ಹಿ ಈಸ್ ಬಿಕಮ್ ನಾವು ಗ್ಲೋಬಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಅವರು. ಪರದೆ ಶೇರ್ ಮಾಡ್ಕೋಬೇಕಂದ್ರೆ ಯಾವ ದೊಡ್ಡ ಹೀರೋ ಜೊತೆ ನೀವು ಆ್ಯಕ್ಟ್ ಮಾಡ್ಬೋದು ಅಥವಾ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡ್ಬೋದು? ನಂಗೆ ಆ ಥರ ಹೀರೋಯಿನ್ಸ್ ಜೊತೆಗೆ ಅಂದರೆ ಈಗ ಸ್ವಲ್ಪ ಈ ಎಲ್ಲರ ಜೊತೆಗೂ ಒಂಚೂರು ಸಿನಿಮಾಗಳು ಮಾಡಿ ಬಂದಿರೋದ್ರಿಂದ ಅಂಥ ಆಸೆಗಳಿಲ್ಲ. ಯಾರಾದರೂ ಆಗಿರಲಿ ಒಳ್ಳೆ ಕತೆ ಇರೋ ಕತೆನೇ ಹೀರೋ ಇರಬೇಕು, ಕತೆನೇ ಹೀರೋಯಿನ್ ಎಲ್ಲ ಇರಬೇಕು. ಅಂಥ ಕತೆಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ನನಗೆ. ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಇಷ್ಟ ನಂಗೆ. ಇಂಥವ್ರ ಜೊತೆಗೆ ಅಂಥವ್ರ ಜೊತೆಗೆ ದೊಡ್ಡ ಆರ್ಟಿಸ್ಟ್ ಜೊತೆಗೆ ಇವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು, ಅವ್ರ ಜೊತೆಗೆ ಆ ಥರ ಏನೂ ಇಲ್ಲ. ಎನಿಥಿಂಗ್ ಬಟ್ ಕ್ಯಾರೆಕ್ಟರ್ ಶುಡ್ ಬಿ ಗುಡ್. ಸಿನಿಮಾದ ಕತೆ ಚೆನ್ನಾಗಿರ್ಬೇಕು ಅಷ್ಟೇ. ಅದು ಅಂಥ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ. ಸೋ ಫಾರ್ ನಂಗೆ ಅವ್ರ ಜೊತೆಗೆ ಮಾಡಬೇಕು ಇವ್ರ ಜೊತೆಗೆ ಮಾಡಬೇಕಂತೇನೋ ಹಾಗೆ ಇರಲಿಲ್ಲ. ಬಿಕಾಸ್ ನಂಗೊಂದು ದರ್ಶನ್ ಸರ್ ಜೊತೆಗೆ ಮಾಡಬೇಕು ಅಂತ ಆಸೆ ಇತ್ತು, ಅದು ಆಯಿತು. ಶಿವಣ್ಣ ಸರ್ ಜೊತೆಗೂ ಒಂದು ಮಾಡಿದ್ದೀನಿ, ಆಮೇಲೆ ಅಪ್ಪು ಸರ್ ಜೊತೆಗೂ ಮಾಡಿದ್ದೀನಿ ಆಲ್ಮೋಸ್ಟ್. ಏನು ಈಗೂ ಯಶ್ ಸರ್ ಒಬ್ಬರಿದ್ದಾರೆ, ನಮ್ಮ ಕಿಚ್ಚ ಸುದೀಪ್ ಸರ್ ಯಶ್ ಸರ್ ಅಂತೂ ನಾವು ಮುಟ್ಟಕ್ಕೆ ಆಗಲ್ಲ. ಹಿ ಈಸ್ ಬಿಕಮ್ ನಾವು ಗ್ಲೋಬಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಅವ್ರನ್ನ ನಾವೀಗ ಟಚ್ ಮಾಡೋಕ್ಕಾಗಲ್ಲ. ಇನ್ನೂ ನಾನು ಕಿಚ್ಚ ಸರ್ ಜೊತೆಗೆ ವರ್ಕ್ ಮಾಡಿಲ್ಲ, ಅವ್ರ ಜೊತೆಗೆ ಮಾಡಬೇಕು.